ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವಿಲ್ಲೆಲ್ಲರೂ ಸೇರಿದ್ದೇವೆ. ಡಿಸೆಂಬರ್ 25 ಇವತ್ತು ಅನುಶಾಸನ ದಿನ. ಡಿಸೆಂಬರ್ 23 ಅನುಶಾಸನ ದಿನ ಆಚರಣೆ ಮಾಡಲಿಕ್ಕಿದ್ದೇವೆ. ಅಟಲ್ ಬಿಹಾರಿ ವಾಜಪೇಯಿ ಅವರು 1924 ಡಿಸೆಂಬರ್ 25ರಂದು ಗ್ವಾಲಿಯರ್ ಕೃಷ್ಣ ದೇವಿ ವಾಜಪೇಯಿ ಇವರ ಸುಪುತ್ರರಾಗಿ ಜನಿಸಿ ನಮ್ಮ ದೇಶದ ಭಾರತೀಯ ಜನತಾ ಪಕ್ಷ ಕಂಡ ಒಂದು ಅಪ್ರತಿಮ ನಾಯಕರಾಗಿ ಬೆಳೆದು ಬಂದವರು. ನಾನು ಇದರ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ, ಯಾಕೆಂತ ಹೇಳಿದರೆ ನಮ್ಮ ಅನೇಕ ಹಿರಿಯ ಗಣ್ಯರಿದ್ದಾರೆ, ಅವರ ಮಾತಾಡ್ತಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಪ್ಪಲ ಇದ್ದಾರೆ. ಅವರನ್ನು ನಾನು ಮಂಗಳೂರು ಮಂಡಲದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯದರ್ಶಿಯವರು, ಈ ಕಾರ್ಯಕ್ರಮದ ಸಂಚಾಲಕರಾಗಿರುವಂತಹ ಪೂರ್ಣಿಮಾರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರು ಮಂಡಲದ ಅಧ್ಯಕ್ಷರಾದ ಜಗದೀಶ್ ಆಳ್ವ ಕುವೆತ ಬಯಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರು ಮಂಡಲದ ರಮೇಶ್ಸ್ವಾಮಿ ಪ್ರಭಾರಿ ದಿನೇಶ್ ಶಂತೂರ್ ಇದ್ದಾರೆ. ಅವರನ್ನು ಕೂಡ ಜಿಲ್ಲಾ ಕಾರ್ಯದರ್ಶಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಇದರ ಮಾಜಿ ಅಧ್ಯಕ್ಷರಾದಂತಹ ಸಂತೋಷ್ ಕುಮಾರ್ ಬೋಳಿ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಹಿರಿಯರು, ಸಹಕಾರ ಕ್ಷೇತ್ರದ ಪ್ರಕೋಷ್ಠ ಮತ್ತು ಇತ್ತೀಚೆಗೆ ಕರ್ನಾಟಕ ಸರ್ಕಾರದಿಂದ ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಶ್ರೀಯುತ ರಾಜಾರಾಮ್ ಭಟ್ ಇದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಕೋಟೆಕಾರ್ ಪಂಚಾಯತಿನ ಉಪಾಧ್ಯಕ್ಷರಾದ ರವಿಶಂಕರ್ ಇದ್ದಾರೆ. ಅಧ್ಯಕ್ಷರು ಮತ್ತು ಅವರೆಲ್ಲರಿಗೂ ಕೂಡ ನಾನು ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಅದೇ ಥರ ನಮ್ಮ ಮಾಧವ ಉಳ್ಳ ಇದ್ದಾರೆ, ಅವರಿಗೂ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಈ ಶಾಲೆಯ ಅಧ್ಯಾಪಕರು, ಶಿಕ್ಷಕೇತರರು, ವಿದ್ಯಾರ್ಥಿಗಳಿದ್ದಾರೆ, ಪ್ರಾಂಶುಪಾಲರಿದ್ದಾರೆ ಮತ್ತು ಇದಕ್ಕೆ ಸಹಕರಿಸಿದ ಎಲ್ಲರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವಾಜಪೇಯಿ ಅವರ ಜನ್ಮ ಶತಾಬ್ದಿಯ ಈ ಕಾರ್ಯಕ್ರಮದ ನಿಮಿತ್ತ ಸೇರಿರುವಂಥ ಈ ಸಭೆಯಲ್ಲಿರುವಂಥ ನಮ್ಮ ಮಂಡಲ ಅಧ್ಯಕ್ಷರಾದ ಜಗದೀಶ್ ಆಳ್ವ ಕುವೆತ ಬೈಲ್ ಅವರೇ, ನಮ್ಮ ಜಿಲ್ಲೆಯ ನಮ್ಮೆಲ್ಲರ ಆತ್ಮೀಯರು, ನಾಯಕರು ಆಗಿರುವಂಥ ಸನ್ಮಾನ್ಯ ಸಂತೋಷ್ ಕುಮಾರ್ ಬೋಳಿಯಾರವರೇ, ನಮ್ಮ ಹಿರಿಯರಾದ ರಾಜಾರಾಮ್ ಭಟ್ ಅವರೇ, ನಮ್ಮ ಜಿಲ್ಲೆಯ ಕಾರ್ಯದರ್ಶಿ ಮತ್ತು ಜಿಲ್ಲೆಯ ಈ ವಾಜಪೇಯಿ ಜನ್ಮ ಶತಾಬ್ದಿ ಕಾರ್ಯಕ್ರಮದ ಸಂಚಾಲಕರಾದ ಪೂರ್ಣಿಮಾ ಅವರೇ, ನಮ್ಮ ಈ ಮಂಡಲದ ಉಗ್ರಪ್ಪ ನಾಯಕ್ ಅವರೇ, ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷ ರವಿಶಂಕರ್ ಸೋಮೇಶ್ವರ ಅವರೇ, ಕರೀಂ ಅವರೇ, ನಮ್ಮ ಜಿಲ್ಲೆಯ ಕಾರ್ಯದರ್ಶಿ ಮಂಡಲ ಪ್ರಭಾರಿ ದಿನೇಶ್ ಶಂತೂರ್ ಅವರೇ, ನಮ್ಮ ಕಾರ್ಯದರ್ಶಿ ದಯಾನಂದ್ ತೊಕೋಟು ಮತ್ತು ಜಿಲ್ಲೆಯ ಮತ್ತು ಮಂಡಲದ ಮತ್ತು ಶಕ್ತಿ ಕೇಂದ್ರ ಮತ್ತು ಬೂತಿನ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಮತ್ತು ಮಕ್ಕಳೇ, ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಸರಿ 100 ವರ್ಷ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಕೂಡ 100 ವರ್ಷ, ವಂದೇ ಮಾತರಂಗೆ 150ನೇ ವರ್ಷ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ 150ನೇ ವರ್ಷ. ಇಂಥ ಒಂದು ಸಂಭ್ರಮದ ಸಂದರ್ಭದಲ್ಲಿ 100 ವರ್ಷ ಆಗಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾರ್ಯಕ್ರಮವನ್ನು ಇಡೀ ವರ್ಷ ಬೇರೆ ಬೇರೆ ರೀತಿಯ ಸಾಮಾಜಿಕ ಮತ್ತು ಸಮಾಜಮುಖಿಯಾದ ಕೆಲಸ ಕಾರ್ಯವನ್ನು ಮಾಡೋದರ ಮುಖಾಂತರ ಅವರ ವರ್ಷಾಚರಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಇಡೀ ಜಿಲ್ಲೆಯಲ್ಲಿ ಮತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡೋದರ ಮುಖಾಂತರ ವಾಜಪೇಯಿಯವರ ಜನ್ಮ ಶತಾಬ್ದಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮಾಡುವಂಥ ಕೆಲಸವನ್ನು ನಮ್ಮ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಮಾಡಿದ್ದೇವೆ. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು
ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಆಸ್ತಿ ಮತ್ತು ದೇಶಕ್ಕೆ ಕೂಡ ಒಂದು ದೊಡ್ಡ ಆಸ್ತಿ. ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ ನಂತರ ಈ ದೇಶದಲ್ಲಿ ಆಡಳಿತಾತ್ಮಕವಾದ ಒಂದು ದೊಡ್ಡ ಬದಲಾವಣೆಯನ್ನು ತರುವಂಥ ಕೆಲಸವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾದ ನಂತರ ಈ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿ, ವಿಶೇಷವಾಗಿ ಸರ್ವ ಶಿಕ್ಷಣ ಅಭಿಯಾನದ ಮುಖಾಂತರ ಈ ದೇಶದಲ್ಲಿ ಅನೇಕ ಕಡೆ ಮರದ ಅಡಿಯಲ್ಲಿ ಪಾಠವನ್ನು ಹೇಳುವಂಥ ಪರಿಸ್ಥಿತಿ ಈ ದೇಶದಲ್ಲಿತ್ತು. ಈ ದೇಶದಲ್ಲಿ ಯಾವಾಗ ಪ್ರಧಾನಮಂತ್ರಿ ವಾಜಪೇಯಿ ಆದರು ಆವಾಗ ಸರ್ವ ಶಿಕ್ಷಣ ಅಭಿಯಾನದ ಮುಖಾಂತರ ಇಡೀ ದೇಶದಲ್ಲಿ ಲಕ್ಷಾಂತರ ಕಟ್ಟಡವನ್ನು ಕೊಡುವುದರ ಮುಖಾಂತರ ನಮಗೆ ಯೋಗ್ಯವಾದ ಶಿಕ್ಷಣದ ವ್ಯವಸ್ಥೆ ಮಾಡುವುದಕ್ಕೆ ದೊಡ್ಡ ಕೊಡುಗೆಯನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟಿದ್ದರು. ಒಂದು ಕಾಲದಲ್ಲಿ ನಮಗೆ ಮನೆಯಲ್ಲಿ ಉರಿಸುವಂಥ ಗ್ಯಾಸ್ ಇದು ಸಿಗಬೇಕಿದ್ರೆ ಒಂದು MP ಅವರ ಲೆಟ್ರ್ ಅಥವಾ MP ಅವರ ಲೆಟ್ರೇ ಸಿಗಬೇಕಿತ್ತು, ಇಲ್ಲದಿದ್ದರೆ ಗ್ಯಾಸ್ ಇಲ್ಲ. ಇವತ್ತು ಮನೆ ಮನೆಗೆ ನಮಗೆ ಗ್ಯಾಸ್ ತಂದು ಕೊಡ್ತಾರೆ. ಗ್ಯಾಸ್ ಬೇಕಾ ಮೀನು ಮಾರಿದಾಗೆ ಗ್ಯಾಸನ್ನು ತಂದು ಕೊಡ್ತಾರೆ. ಅದಕ್ಕೆ ಕಾರಣ ಅಟಲ್ ಬಿಹಾರಿ ವಾಜಪೇಯಿ ಅವರು. ಈ ದೇಶದ ರಾಷ್ಟ್ರೀಯ ಹೆದ್ದಾರಿಯನ್ನು ಇಡೀ ದೇಶದಲ್ಲಿ ಎಷ್ಟು ನಾವೀಗ ಪಂಪೈಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಫ್ಲೈಓವರ್ ನೋಡ್ತಾ ಇದ್ದೇವೆ, ಕೇರಳದ ರಸ್ತೆಯನ್ನು ನೋಡ್ತಾ ಇದ್ದೇವೆ. ಎಲ್ಲ ಈ ರಾಷ್ಟ್ರೀಯ ಹೆದ್ದಾರಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟು ಅದನ್ನು ಪ್ರಾರಂಭ ಮಾಡಿದವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೋಸ್ಕರ ರಸ್ತೆ ಕಾಂಕ್ರೀಟೀಕರಣ ಆಗುವುದನ್ನು ನಾವು ನೋಡಿದ್ದೇವೆ. ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಸಡಕ್ ಯೋಜನೆಯ ಮುಖಾಂತರ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಮೂಲೆಯಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ದೊಡ್ಡ ಕೊಡುಗೆಯನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟ ಕಾರಣಕ್ಕೋಸ್ಕರ ಇವತ್ತು ಸಣ್ಣ ಸಣ್ಣ ರಸ್ತೆ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇಡೀ ದೇಶದಲ್ಲಿ ಎಲ್ಲ ವರ್ಗದ ಜನರಿಗೆ ಕುಡಿಯುವ ನೀರು ಸಿಗಬೇಕೆನ್ನುವ ಕಾರಣಕ್ಕೋಸ್ಕರ ನದಿ ಜೋಡಣೆಯನ್ನು ಈ ದೇಶದಲ್ಲಿ ಮಾಡಿರುವಂಥದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು. ವಿಶ್ವಕ್ಕೆ ಪೋಖ್ರಾನ್ ಇದರ ಒಂದು ಟೆಸ್ಟ್ ಮಾಡುವ ಮುಖಾಂತರ ವಿಶ್ವದಲ್ಲಿ ನಾವು ಬಲಿಷ್ಠ ರಾಷ್ಟ್ರ ಎನ್ನುವುದನ್ನು ತೋರಿಸಿಕೊಟ್ಟವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಈ ರೀತಿ ಅನೇಕ ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ಸುಧಾರಣೆಯನ್ನು ತರುವುದರ ಮುಖಾಂತರ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರ ಮಾಡಲಿಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಭಾರತೀಯ ಜನತಾ ಪಾರ್ಟಿಗೆ ಕೂಡ 1980ರಲ್ಲಿ ಪಾರ್ಟಿಯ ಸ್ಥಾಪನೆಯನ್ನು ಮಾಡಿ ನಂತರ ಭಾರತೀಯ ಜನತಾ ಪಾರ್ಟಿಗೆ ಇಡೀ ದೇಶದಲ್ಲಿ ನಾಯಕತ್ವ ಕೊಡುವುದರ ಮುಖಾಂತರ ಕೇವಲ 2 ಸೀಟ್ ಇದ್ದಂಥ ಭಾರತೀಯ ಜನತಾ ಪಾರ್ಟಿಯನ್ನು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಡಳಿತ ಇವತ್ತು ದೇಶದಲ್ಲಿ ಸಮರ್ಥವಾಗಿ ಮಾಡ್ತಾರೆ ಅಂತ ಹೇಳಿದರೆ ಅಡಿಪಾಯ ಹಾಕಿದವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಈ ರೀತಿ ಭಾರತೀಯ ಜನತಾ ಪಾರ್ಟಿ ಮತ್ತು ದೇಶಕ್ಕೆ ಮತ್ತು ನಮ್ಮ ಸಂಘಟನೆಗೆ ಮತ್ತು ದೊಡ್ಡ ವಿಶ್ವಕ್ಕೆ ಕೊಡುಗೆಯನ್ನು ಕೊಟ್ಟಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ವರ್ಷವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಅನೇಕ ಜನಪರವಾದ ಕೆಲಸ ಕಾರ್ಯವನ್ನು ಮಾಡೋದರ ಮುಖಾಂತರ ಇವತ್ತು ನಾವೆಲ್ಲ ಕಾರ್ಯಕರ್ತರು ಉತ್ಸುಕತೆಯಿಂದ ನಾವು ಮಾಡ್ತಾ ಇದ್ದೇವೆ. ಇವತ್ತು ಇಲ್ಲಿ ಕೂಡ ಅವರ ಈ ಕಾರ್ಯಕ್ರಮದ ನಿಮಿತ್ತ ನಮ್ಮ ರಾಜಾರಾಮ್ ಭಟ್ರ ವಿಶೇಷವಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಕ್ಕೆ ದೊಡ್ಡ ಶಕ್ತಿಯನ್ನು ತುಂಬುತ್ತಿರುವಂಥ ರಾಜಾರಾಮ್ ಭಟ್ರ ಈ ಒಂದು ಪುಣ್ಯಕೋಟಿ ಶಾಲೆಯಲ್ಲಿ ಕೂಡ ಸಸಿಯನ್ನು ನೆಡುವುದರ ಮುಖಾಂತರ ಈ ಒಂದು 100ನೇ ವರ್ಷದ ಸೌಭಾಗ್ಯದ ಕಾರ್ಯಕ್ರಮವನ್ನು ರಾಜಾರಾಮ್ ಭಟ್ರ ಶಾಲೆಯಲ್ಲಿ ನಾವು ಇವತ್ತು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಇವತ್ತು ನರೇಂದ್ರ ಮೋದಿ ಅವರು ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದ ಕೆಲಸ ಕಾರ್ಯವನ್ನು ಮಾಡೋದ್ರ ಮುಖಾಂತರ ಇವತ್ತು ರಾಮ ಮಂದಿರ ಆಗಿರ್ಬೋದು, ಕಾಶ್ಮೀರ ವಿಷಯ ಆಗಿರ್ಬೋದು, ಇವತ್ತು ಚುನಾವಣಾ ಆಯೋಗದಲ್ಲಿ ಒಂದು ಹೊಸತನ ತರುವುದರ ಮುಖಾಂತರ SIR ಮಾಡೋದರ ಮುಖಾಂತರ ಇವತ್ತು ಚುನಾವಣಾ ಸುಧಾರಣಾ ಕಾರ್ಯಕ್ರಮವನ್ನು ತರುವುದರ ಮುಖಾಂತರ ಇಡೀ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ತರುವುದರ ಮುಖಾಂತರ ಈ ದೇಶದ ಆಡಳಿತಾತ್ಮಕ ವ್ಯವಸ್ಥೆಗೆ ವಿಶ್ವದಲ್ಲಿ ದೊಡ್ಡ ಮಾನ್ಯತೆ ಸಿಗುವ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಮಾಡಿರುವಂಥ ಹೆಜ್ಜೆ ಗುರುತುಗಳ ಆಧಾರದ ಮೇಲೆ ನರೇಂದ್ರ ಮೋದಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿರುವ ನಮ್ಮ ಮಂಡಲದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಜವಾಬ್ದಾರಿ ತಕ್ಕೊಂಡ ಆತ್ಮೀಯರಿಗೆ ಮತ್ತು ಜಿಲ್ಲೆಯ ನಮ್ಮ ಕಾರ್ಯದರ್ಶಿ ಪೂರ್ಣಿಮಾ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇಡೀ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿಕ್ಕೆ ನೀವೆಲ್ಲ ಸಹಕಾರವನ್ನು ಕೊಡಬೇಕು. ವಾಜಪೇಯಿಯವರ ನೆನಪನ್ನು ಸದಾ ನಾವೆಲ್ಲ ಇಡೀ ದೇಶದಲ್ಲಿ ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅಂತ ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮ ಈಗಾಗಲೇ ದೇಶದೆಲ್ಲೆಡೆ ನಡೆಸಿರುವಂಥದ್ದು. ಇವತ್ತು ನಮ್ಮ ಭಾರತ ರತ್ನ ಪ್ರಶಸ್ತಿ ನಮ್ಮ ವಾಜಪೇಯಿಯವರು
ಅಜಾತಶತ್ರು ಅವರ ಈ 101ನೇ ಜನ್ಮ ದಿನಾಚರಣೆ ಏನಿದೆ ಅದನ್ನು ಅರ್ಥಪೂರ್ಣವಾಗಿ ಮಾಡುವ ನಿಟ್ಟಿನಲ್ಲಿ ನಮಗೆ ಒಳ್ಳೆಯ ಒಂದು ಕಾನ್ಸೆಪ್ಟನ್ನು ಕೊಟ್ಟಿರುವಂಥದ್ದು. ಇವತ್ತು ನಾವೆಲ್ಲರೂ ಸೇರಿದ್ದೇವೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಂಪಳ್ರವರು, ಹಾಗೆ ಈ ಶಾಲೆಯ ಹಿರಿಯರಾದಂತಹ ರಾಜಾರಾಮ್ ಭಟ್ರವರು, ಹಾಗೆ ಮುಖಂಡರಾದಂತಹ ಸಂತೋಷ್ ಅಣ್ಣನವರು, ಹಾಗೆ ಈ ಮಂಡಲದ ಅಧ್ಯಕ್ಷರಾದಂತಹ ಜಗದೀಶ್ ಅಣ್ಣನವರು, ಹಾಗೆ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲರೂ ಸೇರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಶಾಲಾ ವಿದ್ಯಾರ್ಥಿಗಳೇ, ಇವತ್ತು ಉತ್ತಮವಾದ ಕಾರ್ಯಕ್ರಮವನ್ನು ನಮಗೆ ಹಾಕಿಕೊಂಡಿರುವಂಥದ್ದು. ಹಾಗೆ ಇವತ್ತು ಅಟಲ್ಜಿ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಿದರು. ಇವತ್ತು ಒಳ್ಳೆ ಕಾನ್ಸೆಪ್ಟ್ ಏನಂತಂದರೆ ಗಿಡ ನೆಡುವಂಥದ್ದು. ನಾವು ಹೇಳ್ತೇವೆ ಹಸಿರೇ ಉಸಿರು ಅಂತ. ಇವತ್ತು ಎಲ್ಲ ಕಡೆ ಕಟ್ಟಡಗಳು ಆಗುವಂಥದ್ದು, ಬಹುತೇಕ ಮರ ಗಿಡಗಳನ್ನು ನಾವು ಕಡಿತಾ ಇದ್ದೇವೆ. ನಾವು ಈ ಹಿಂದೆ ನಮ್ಮ ಕೋವಿಡ್ ಬಂದ ಟೈಮಿಗೆ ನಮಗೆ ಆಕ್ಸಿಜನ್ ಕೊರತೆ ಎಷ್ಟು ಆಗಿದೆ ಅನ್ನೋದನ್ನು ನಾವು ಗಮನಿಸ್ತಿರ್ಬೋದು, ಮಕ್ಕಳಿಗೆಲ್ರಿಗೂ ಗೊತ್ತಿರುವಂಥದ್ದು. ಇವತ್ತು ನಾವು ಶಾಲೆಯಲ್ಲಿ ಮಾತ್ರ ಗಿಡಗಳನ್ನು ನೆಡದೆ ನಾವು ನಮ್ಮ ಮನೆ ಪರಿಸರದಲ್ಲಿಯೂ ಗಿಡ ಮರಗಳನ್ನು ಬೆಳೆಸಬೇಕು ಅನ್ನುವ ಒಂದು ಕಾನ್ಸೆಪ್ಟನ್ನು ನಮಗೆ ಕೊಟ್ಟಿರುವಂಥದ್ದು. ಇವತ್ತು ಪ್ರಕೃತಿ ಎಲ್ಲ ನಾಶ ಆಗ್ತಿದೆ, ನಾವು ಮರಗಳನ್ನು ಬೆಳೆಸಬೇಕು. ಇವತ್ತು ಮುಂದಿನ ದಿನಗಳಲ್ಲಿ ನಾವು ಆಕ್ಸಿಜನ್ನನ್ನೇ ಇಟ್ಕೊಂಡು ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಕೂಡ ಬರ್ಬೋದು. ಹಾಗಾಗಿ ಒಬ್ಬ ಮನುಷ್ಯನಿಗೆ ಇವತ್ತು ಗಾಳಿ, ನೀರು ಬಹಳ ಅಗತ್ಯವಾದುದು. ಹಾಗಾಗಿ ಅವುಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಧನ್ಯವಾದಗಳು. ಕಾರ್ಯಕ್ರಮದ ಸಂಚಾಲಕರಾಗಿ ಹಾಗೂ ಮಂಡಲದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಉಗ್ರಪ್ಪ ನಾಯ್ಕ್ ಪಣಜೆ ಅವರನ್ನು ಕೂಡ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ನೀಡ್ತಿದ್ದೇನೆ. ಈ ಕಾರ್ಯಕ್ರಮದ ಸಹ ಸಂಚಾಲಕರು ಹಾಗೂ ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಶರಣ್ ಶೆಟ್ಟಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಶಾಲೆಯ ಸಂಚಾಲಕರು ಹಾಗೂ ನಮ್ಮ ಸರಕಾರಿ ರತ್ನ ಬಿರುದನ್ನು ಈ ದೇಶದ ಮಾಜಿ ಪ್ರಧಾನಿಗಳು ನಮ್ಮ ದೇಶ ಅಭಿವೃದ್ಧಿಗೆ ಒಂದು ದೊಡ್ಡ ತಿರುವನ್ನು ಕೊಟ್ಟಂತಹ ಸನ್ಮಾನ್ಯ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿಯವರ 101ನೇ ಜನ್ಮದಿನದ ಸಂತೋಷಾಚರಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಏರ್ಪಾಡು ಮಾಡಿದಂತಹ ಈ ಗಿಡ ನೆಡುವ ಕಾರ್ಯಕ್ರಮ ತುಂಬ ಸ್ತುತ್ಯರ್ಹವಾದದ್ದು. ಅದನ್ನು ನಮ್ಮ ಶಾಲೆಯಲ್ಲಿ ಏರ್ಪಾಡು ಮಾಡಿದಾಗ ನಾನು ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾದ ಸನ್ಮಾನ್ಯ ಸತೀಶ್ ಕುಂಪಲ್ ಅವರು ಮತ್ತು ಅವರ ಇಡೀ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಇದು ಈ ದಿವಸಗಳಲ್ಲಿ ಅಗತ್ಯ ಇದೆ. ಗಿಡ ನೆಡುವ ಮೂಲಕ ಪರಿಸರವನ್ನು ಉಳಿಸಿ ಬೆಳೆಸುವಂಥ ಒಂದು ಮಹತ್ತರವಾದ ಜವಾಬ್ದಾರಿ ನಮ್ಮ ಎಲ್ಲರ ಮೇಲಿದೆ. ಅದನ್ನು ತೋರಿಸೋದಕ್ಕೋಸ್ಕರವಾಗಿ ಸೂಚ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಏರ್ಪಾಡಾಗಿದೆ. 10 ಗಿಡಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸಾಂಕೇತಿಕವಾಗಿ ಇವತ್ತು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಗಿಡಗಳನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಾಕಿ ಸಲಹುವಂಥ ಕೆಲಸವನ್ನು ಮಾಡ್ತಾರೆ. 10 ಮಕ್ಕಳು ಪ್ರತಿಜ್ಞೆಯನ್ನು ಕೈಗೊಂಡಿದ್ದಾರೆ. ನಾವು ಆ ಗಿಡವನ್ನು ಮುಂದಿನ 3 ವರ್ಷಗಳ ಕಾಲ ನಾವು ಸಾಕಿ ಸಲಹುತ್ತೇವೆ ಅಂತ ಪ್ರತಿಜ್ಞೆಯನ್ನು ಕೈಗೊಂಡಿದ್ದಾರೆ. ಅದಕ್ಕೆ ಬೇಕಾದ ನೀರಾವರಿ ವ್ಯವಸ್ಥೆಯನ್ನು ಕೂಡ ಶಾಲೆಯ ವತಿಯಿಂದ ಮಾಡ್ತೇವೆ. ಅಂತ ಇವತ್ತು ನೆಟ್ಟಂಥ ಗಿಡ ಅದು ಒಂದು ಗಿಡ ಕೂಡ ಹಾಳಾಗದಂತೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಂದೇಶ ಏನಿದೆ ಅದು ನಿಜ ಅರ್ಥದಲ್ಲಿ ಅದು ಕಾರ್ಯರೂಪಕ್ಕೆ ಬರುವಂತೆ ಎಲ್ಲ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿಕೊಂಡು ಅವಕಾಶಕ್ಕೆ ವಂದಿಸಿ ನನ್ನ ಮಾತು ಮುಕ್ತಾಯ ಮಾಡಿ ನಮಸ್ಕಾರ. ಮುಂದಕ್ಕೆ ಮಂಡಲದ ಮಾಜಿ ಅಧ್ಯಕ್ಷರಾದ ಈ ಕಾರ್ಯಕ್ರಮವು ನಮ್ಮ ಜಿಲ್ಲೆಯ ಗೌರವಾನ್ವಿತ ಅಧ್ಯಕ್ಷರಾದ ಸತೀಶ್ ಕುಂಪಾಲ್ರೊಳ್ಳೆರು, ಕ್ಷೇತ್ರ ಅಧ್ಯಕ್ಷರಾದ ಜಗದೀಶ್ ಆಲ್ವೇರುಳ್ಳೆರು, ಅಂಜನೆ ಈ ಶಾಲೆಯ ಸಂಚಾಲಕರಾದ ಗೌರವಾನ್ವಿತ ನಂಕುಮಾತ ಮಾರ್ಗದರ್ಶಕರಾದ TG ರಾಜಾರಾಮ್ ಭಟ್ರುಳ್ಳೆರು, ಅನ್ಯಾನ್ಯ ಜವಾಬ್ದಾರಿ ತಂದನಂಚಿನ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷರು ಯುವ ಮೋರ್ಚಾದಕ್ಕಳು ಅಂಚಿನ ಸಂಚಾಲಕರಾದ ಮಾಜಿ ಮೇಯರ್ ನಮ್ಮ ಪೂರ್ಣಿಮಕ್ಕ ಬೈದನಂಚಿನ ಮಾತೆರೆಗಳ ವಿಶೇಷವಾದ ಮಾತೆರೆಗಳ ನಮಸ್ಕಾರ ಮಂದಿ ದಿಂಜ ಪಾತೆರೆ ಪೋಪುಜಿ ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಸ್ವಾಮಿಲನ ಪಾದಸ್ಪರ್ಶರು ಪಾವನವಾಯಿನಂಚಿನ ಪುಣ್ಯಕೋಟಿ ನಗರದ ಶಾರದಾ ಗಣಪತಿ ವಿದ್ಯಾ ಕೇಂದ್ರದವರು ಈ ಕಾರ್ಯಕ್ರಮವನ್ನು ದೀತಾರೋಪಣಂದು ಒಂದು ವಿಶೇಷವಾದ ಕಾರ್ಯಕ್ರಮ. ಮೂಲ ನಡುಪುನ ದೈಕಲು ನೂದೆಕ್ಕು ನೂದು ಬದುಕೊಂಡು ಅಯ್ತು ನೂದೆಟ್ಟು ಫಸಲು ತಿಕ್ಕೊಂಡು ಅವು ಬಾಕಿ ದಾಖಲೆ ಮಾದರಿ ಆಪುನ ಲೆಕ್ಕಾಚಾರ. ಅಟಲ್ ಬಿಹಾರಿ ವಾಜಪೇಯಿನ 100ನೇ ವರ್ಷ ಇಡೀ ದೇಶದ ಮೂಲೆ ಮೂಲೆಡೆ ಹಳ್ಳಿ ಗಲ್ಲಿಗಲ್ಲಿಡೆ ಇಂಚಿನ ಕಾರ್ಯಕ್ರಮ ಮನ್ಪಡು ಪಂಡದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ನಾಯಕರು ಪನ್ನೆಡ್ದವರ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಇಡೀ ಟೀಮ್ ಭಾರಿ ಶೋಕರಿ ಕಾರ್ಯಕ್ರಮ ಮಂತೊಂದು ಅಕ್ಲೆ ಅಭಿನಂದನೆ ಕೊರ್ಪುಂಡು. ದಿಂಜ ಪಾತೆರೆ ಪೋಪುಜಿ ಪರಿಸರ ತಜ್ಞರಾಯನಂಚಿನ ಮಾಧವನ್ನೇ ಹಳ್ಳಿ ಗಲ್ಲಿಡೆ ಅವಳು ದೈ ನಡೆದು ಇನಿ ಭಾರಿ ವಿಶೇಷವಾಯಿನ ಮುತುವರ್ಜಿ ಒಂದು ದೈ ನಡೆಯೋಕೆ ಅವು ಬದುಕದನಂದು ತೂಪುನಾಥ ಮಲ್ಲ ಮನಸ್ಸು ಆರ್ಲ ಇಡೆ ಬೈದರೆ ಅದೇ ವಿಶೇಷವಾದ
ಅರೆಗ್ಲ ಒಂಜಿ ಅಭಿನಂದನೆ ಕೊರೊಂದು ದಿಂಜ ಪಾತೆರ್ಜಿ ಜಿಲ್ಲಾಧ್ಯಕ್ಷರೆಲ್ಲ ರಾಜಾರಾಮ್ ಭಟ್ರ ಬಾರಿ ಶೋಕ್ ಪಾತೇರರೆ ಪಾತೇರ ಅವಕಾಶ ಮಂತ ಕೊಡ್ತಾನೆ ಪೂರೇರಗಳ ಎನ್ನ ಉಡಾಲ್ ದಿಂಜನ ಸೊಲ್ಮೇಲೆ ವಂದನೆಗಳು. ಮಂಡಲ ಮಾಜಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್, ಮುಂದಕ್ಕೆ ಮಂಡಲ ಅಧ್ಯಕ್ಷರಾದ ಜಗದೀಶ್ ಲೋಕವೇತ ಗಮನದಲ್ಲಿಸಿ ಮಾತಾಡಬೇಕಂದಕ್ಕೆ. ಜನ್ಮ ಶತಾಬ್ದಿಯ ಆಚರಣೆಯ ಈ ಶುಭ ದಿನದಂದು ನಮ್ಮ ಮಂಗಳೂರು ಮಂಡಲದ ವತಿಯಿಂದ ಈ ಪುಣ್ಯಕೋಟಿ ಶಾಲೆಯ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಸಮಾರಂಭದಲ್ಲಿರುವಂತಹ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಂಪಲರವರೇ, ನಮ್ಮ ಜಿಲ್ಲೆಯ ಕಾರ್ಯದರ್ಶಿ ಹಾಗೂ ಮಂಗಳೂರು ಮಂಡಲದ ಪ್ರಭಾರಿಗಳಾದಂಥ ದಿನೇಶ್ ಅಮ್ಟೂರ್ರವರೇ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂಥ ದಯಾನಂತ ಕೊಟ್ರವರೇ, ಹಾಗೆ ನಮ್ಮ ನಾಯಕರಾದಂಥ ಸಂತೋಷ್ ಕುಮಾರ್ ರೈ ಅವರೇ, ಈ ಒಂದು ಅಭಿಯಾನದ ಸಂಚಾಲಕರಾದಂಥ ಉಕ್ರಪ್ಪ ನಾಯ್ಕರವರೇ, ಸಹ ಸಂಚಾಲಕರಾದಂಥ ಶರಣ್ ಶೆಟ್ಟಿಯವರೇ, ಹಾಗೂ ನಮ್ಮ ಉಪಾಧ್ಯಕ್ಷರಾದಂಥ ರವಿಶಂಕರ್ ಸೋಮೇಶ್ವರರವರೇ, ಹಾಗೂ ನಮಗೆ ಈ ಶಾಲೆಯಲ್ಲಿ ಈ ಒಂದು ಸಸಿ ನೆಡುವ ಕಾರ್ಯಕ್ರಮಕ್ಕೆ ಒಂದು ಅನುಮತಿ ಕೊಟ್ಟು ಆ ನೆಟ್ಟಂತಹ ಸಸಿಗಳನ್ನು ಈ ಶಾಲೆಯಲ್ಲಿ ನಿರಂತರ ಆ ಒಂದು ಈಗ ಜನ್ಮ ಶತಾಬ್ದಿ ಇನ್ನೊಂದು 100 ವರ್ಷಗಳ ಕಾಲ ಅದನ್ನು ರಕ್ಷಿಸುವಂಥ ಒಂದು ಹೊಣೆಯನ್ನು ಹೊತ್ತಂಥ ಈ ಶಾಲೆಯ ಸಂಚಾಲಕರಾದಂಥ ಟಿ ಜಿ ರಾಜಾರಾಮ್ ಭಟ್ರವರೇ, ಹಾಗೂ ನಮಗೆ ಈ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಇಡೀ ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಎಷ್ಟೊಂದು ಸಸಿ ಇದ್ದರೂ ಕೂಡ ಅದು ನಮ್ಮ ಇವರು ಮಾಧವ ಉಳ್ಳಾಲ್ರವರ ಕೊಡುಗೆ. ಅದೇ ರೀತಿ ಎಲ್ಲಿ ಕೂಡ ಒಂದು ಗಿಡ ನೆಡಲಿಕ್ಕಿದ್ರೂ ಕೂಡ ಅವರ ಜಾಗಕ್ಕೆ ಆ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಹಾಗೆ ಇವತ್ತು ನಮ್ಮ ಪಕ್ಷಕ್ಕೆ ಅವರ ಒಂದು ಸಹಾಯ ಹಸ್ತದಿಂದ 10 ಆಯುರ್ವೇದಿಕ್ ಗುಣವುಳ್ಳಂತಹ ಒಂದು ಗಿಡವನ್ನು ಕೊಟ್ಟಿದ್ದಾರೆ. ಪರಿಸರ ಸಂರಕ್ಷಣೆ ಒಟ್ಟಿಗೆ ಆರೋಗ್ಯದ ದೃಷ್ಟಿಯಿಂದ ಆ ಗಿಡಮೂಲಿಕೆಯನ್ನು ನಮಗೆ ನೀಡಿದಂತಹ ಮಾಧವ ಉಳ್ಳಾಲ್ರವರೇ, ಹಾಗೂ ಶಾಲೆಯ ಪ್ರಿನ್ಸಿಪಾಲ್ರೇ, ಅಧ್ಯಾಪಕರೇ, ಹಾಗೂ ಮಕ್ಕಳೇ, ಹಾಗೂ ಎಲ್ಲ ಪದಾಧಿಕಾರಿಗಳು, ಶಕ್ತಿ ಕೇಂದ್ರದ ಪ್ರಮುಖರು, ಮಹಾಶಕ್ತಿ ಕೇಂದ್ರದ ಪ್ರಮುಖರು, ಹಾಗೂ ಮೋರ್ಚಾದ ಅಧ್ಯಕ್ಷರು ನಮ್ಮ ಕರೀಂ ಉಚ್ಚಿಲ್ರವರಿದ್ದಾರೆ. ಹಾಗೆ ಇನ್ನಿತರ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅಜಾತಶತ್ರು ವಾಜಪೇಯಿ ಅವರ ನೆನಪು ಸದಾ ನಮ್ಮ ಮನಸ್ಸಿನಲ್ಲಿ ಉಳಿಯುವಂತೆ ಒಂದು ಒಳ್ಳೆಯ ಯೋಜನೆಯನ್ನು ನಮ್ಮ ದೇಶದ ಅಧ್ಯಕ್ಷರು ಈ ನಮ್ಮ ಮಂಡಲಕ್ಕೆ ಒಂದು ಕೊಟ್ಟಿದ್ದಾರೆ, ಸಸಿ ನೆಡುವ ಕಾರ್ಯಕ್ರಮ. ಮೋದಿಜಿಯವರ ಏನು ಕನಸು ಇದೆ ಅದನ್ನು ನನಸಾಗುವ ದೃಷ್ಟಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕಡೆ ಗಿಡ ನೆಡುತ್ತಾ ನಮ್ಮ ಪರಿಸರ ಸಂರಕ್ಷಣೆಯನ್ನು ಹಾಗೂ ಈ ಕಾಡನ್ನು ಬೆಳೆಸುವಂಥ ಒಳ್ಳೆಯ ಒಂದು ಅವಕಾಶ ನಮ್ಮ ಮಂಡಲಕ್ಕೆ ಸಿಕ್ಕಿದೆ. ಅದರ ಸದುಪಯೋಗವನ್ನು ನಾವು ಇವತ್ತು ಶಾರದಾ ವಿದ್ಯಾಗಣಪತಿ ಕೇಂದ್ರದ ವಠಾರದಲ್ಲಿ ಆ ಸಸಿಯನ್ನು ನೆಟ್ಟು ಆ ಸಸಿಯನ್ನು 3 ವರ್ಷಗಳ ಕಾಲ ಒಂದು ಬೆಳೆಸುವಂಥ 10 ಮಕ್ಕಳನ್ನು ಕೂಡ ಇವತ್ತು ಪ್ರತಿಜ್ಞೆ ಮಾಡಿದ್ದಾರೆ. ಆ ಸಸಿಯು ಮುಂದೆ ಹೆಮ್ಮರವಾಗಿ ಬೆಳೆದು ಈ ನಮ್ಮ ದೇಶದ ಪರಿಸರ ಹಾಗೂ ಆರೋಗ್ಯವನ್ನು ಕಾಪಾಡುವಂಥ ಅನುಗ್ರಹವನ್ನು ದೇವರು ಕರುಣಿಸಲಿ. ಸದಾ ವಾಜಪೇಯಿಯವರ ನೆನಪು ನಮಗೆ ಆ ಸಸಿಯನ್ನು ನೋಡುವಾಗ ಈ ಭಾಗದಲ್ಲಿ ಆ ಮಕ್ಕಳಿಗೆ ಎಲ್ರಿಗೂ ನಮ್ಮ ವಾಜಪೇಯಿಯವರ ಒಂದು ನೆನಪು ಸದಾ ಬರಲಿ ಅನ್ನುವ ದೃಷ್ಟಿಯಿಂದ ನಾವು ಇದು ಹಮ್ಮಿಕೊಂಡಿದ್ದೇವೆ. ಹಾಗೆ ಇಲ್ಲಿ ಬಂದಂಥ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. 10 ಗಿಡಗಳಿಗೆ 10 ವಿದ್ಯಾರ್ಥಿಗಳು ಪ್ರತಿಜ್ಞಾವಿಧಿಯನ್ನು ನೆರವೇರಿಸಲಿದ್ದಾರೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಶಿವಾನಿ, ಚೈತನ್ಯ, ಕೃತಿಕಾ, ಲೌಕಿಕ. ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿ ಪ್ರಯುಕ್ತ ಈ ಇವತ್ತು ನೆಟ್ಟಂತ ಸಸಿಯನ್ನ ಇದರ ಪಾಲನೆ ಪೋಷಣೆಯನ್ನ ನಾವು ಮಾಡುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಸ್ಮರಣೆಯಂದು ನಡೆಸಿದಂತಹ ಸಸಿ ನಡೆಯುವ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ
ಎಲ್ಲ ಬಂದಂಥ ನಮ್ಮ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲನವರು ಹಾಗೆಯೇ ನಮ್ಮ ಎಲ್ಲ ಪ್ರಮುಖರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈಗ ಧನ್ಯವಾದವನ್ನು ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈಗ ಮುಂದಿನ ಕಾರ್ಯಕ್ರಮ ಸಸಿ ನಡೆಯುವ